ನಮ್ಮ ಪಾಡು ನಾವು ಹೋಗ್ತೀವಿ. ಏನು ಭುವಿ, ಬರ್ತೀಯ ಇಲ್ವಾಪಾ? ಅಪ್ಪಾಜಿ, ನಾನೇನು ಚಿಕ್ಕ ಮಗುನ ಯಾರ ಜೊತೆ ಹೋಗಬೇಕು ಯಾರ ಜೊತೆ ಹೋಗಬಾರ್ದು ಅನ್ನೋದನ್ನ ಬೇರೆಯವ್ರ ಹತ್ರ ತಿಳ್ಕೊಳ್ಳೋಕ್ಕೆ. ಒಳ್ಳೇದು ಕೆಟ್ಟದ್ದು ನನಗೂ ಚೆನ್ನಾಗಿ ಗೊತ್ತಾಗುತ್ತೆ. ಶಂಕರಣ್ಣ, ನಾವೇನು ನಿನ್ನ ಮಗನ ಹೆಂಡದ ಅಂಗಡಿ ಕರಿತಿದ್ದೀವ? ನಾವು ನಾಗಮಂಡಲಕ್ಕೆ ಹೊರಟಿರೋದು. ಬನ್ನಿ ಅಂಕಲ್, ಇವ್ರ ಮಾತು ಯಾರು ಕೇಳ್ತಾರೆ? ಸ್ವಲ್ಪ ಹೊತ್ತಿಗೆ ಎಲ್ಲರೂ ಸರಿ ಹೋಗ್ತಾರೆ. ಬಾ ಎಲ್ರಿಗೂ, ಬೇಗ ಬನ್ನಿ. ಚಿಕ್ಕಂಡಿಗಳೇ, ಒಂದು ನಿಮಿಷ, ಅವ್ರ ಮಾತು ಕೇಳಿ. ದನಗಳು ಹೇಳ್ತೀರ ನಿಮ್ಮ ಒಳ್ಳೇದಕ್ಕೆ. ಬಾಯಿ, ಯಾರೋ ನೀನು ನಮ್ಮನೇಲಿ? ಆಫ್ಟರ್ ಆಲ್ ಒಬ್ಬ ಕೆಲಸದವನು. ಕೆಲಸದವನು ಹೇಗಿರ್ಬೇಕೋ ಹಾಗಿರ್ಬೇಕು. ಜಾಸ್ತಿ ಬಾಲ ಬಿಚ್ಚಿದ್ರೆ ನನ್ನ ಮಾತು ಕೇಳು. ದಣಿಗಳೇ, ಅವ್ರು ನಾಗಮಂಡಲದಲ್ಲಿ ಸಿಕ್ತರೆ ದೇವ್ರ ಹತ್ರ ಕೇಳ್ಕೊಳ್ಳೋಣ. ನೀವು ಬೇಸರ ಮಾಡ್ಕೋಬೇಡಿ, ಬನ್ನಿ. ಯಾಕೆ ಗಾಡಿ ನಿಲ್ಸಿದ್ದು? ಏನು ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ ಭುವಿ, ಜಸ್ಟ್ ಡ್ರಿಂಕ್ಸ್ ಬ್ರೇಕ್ ಅಷ್ಟೇ. ಡ್ರಿಂಕ್ಸಾ? ಸೂಪರ್. ಭುವಿ, ನಾವು ನಾಗಮಂಡಲ ಪೂಜೆಗೆ ಹೋಗ್ತಾ ಇಲ್ಲ. ಗೊತ್ತು ಪಟೇಲ್ರೆ, ನೀವು ಅಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಾಗಿದ್ರೆ ನಾನ್ಯಾಕೆ ನಿಮ್ಮ ಗಾಡಿ ಹತ್ತುತ್ತಿದ್ದೆ? ಭುವಿ, ಪಟೇಲ್ರಂದು ಯಾಕಪ್ಪ ಕರಿತಿ? ಮಾವ ಅಂತ ಕರಿಯಪ್ಪ, ಚೆನ್ನಾಗಿರುತ್ತೆ. ಮಾವನ? ಪಟೇಲ್ರು ಮಾವನ? ಹೇಗೆ? ಅದ್ಯಾವುದೋ ಒಂಥರ ವರ್ಷೆಯಲ್ಲಿ ನಾನು ಹಿಂಗೆ ಮಾವ ಆಗ್ಬೇಕಂತಪ್ಪ ಉಗ್ರಪ್ಪ ಹೇಳ್ತಾ ಇರ್ತಾನೆ. ನಮ್ಮ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಅದೇನೋ ಒಂಥರ ದೂರದ ಸಂಬಂಧ ಇದೆಯಂತೆ. ಸಂಬಂಧ ದೂರದ್ದ ಅಥವಾ ಈಗ ದೂರ ಆಗಿರೋದು ನನಗೆ ಗೊತ್ತಿಲ್ಲ. ಆದರೆ ಈ ದೂರ ಆಗಿರೋ ಸಂಬಂಧ ನಿನ್ನಿಂದ ಹತ್ತ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಊರಿಗೆ ಒಳ್ಳೇದಾಗುತ್ತಂತಾದ್ರೆ ಎರಡು ಕುಟುಂಬ ಒಟ್ಟಾಗೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ ಭುವಿ? ಎರಡು ಹಕ್ಕಿಗಳು ಜೋಡಿ ಆಗಿರ್ತವೆ ಅಂದ್ರೆ ಬೇರೆ ಮಾಡಕ್ ನಾವ್ಯಾರು ಉಗ್ರಪ್ಪ? ಪಟೇಲ್ರೆ, ಯಾವೆರಡು ಹಕ್ಕಿ? ಸುಗನ್ಮತಿ, ಏನು ಮಾತಾಡ್ತಿದ್ದಾರೆ ಇವರು? ಡ್ಯಾಡಿ, ಹೋಗಿ ಡ್ಯಾಡಿ ನೀವು. ಹೂವಿ, ಇವಾಗ ಅದೆಲ್ಲ ಮಾತಾಡೋ ಟೈಮ್ ಅಲ್ಲ, ಇವಾಗ ಡ್ರಿಂಕಿಂಗ್ ಟೈಮ್, ಪಾರ್ಟಿ ಟೈಮ್. ಹಾಂ, ಕುಡಿ. ಈ ಊರಿಗೂ ಮಾರನೇ ದಿವಸ ಅದೇನೋ ಸೇಂದಿ ಅಂತ ಕುಡಿದು ಬಾಯೆಲ್ಲ ಗಬ್ಬೆದೋಗಿತ್ತು. ಒಳ್ಳೆ ರಮ್ಮ, ಸ್ಕಾಚೋ, ವಿಸ್ಕಿನ ಇದ್ರೆ ಕುಡಿಯೋಣ. ಸ್ಕಾಚು, ವಿಸ್ಕಿ ಎಲ್ಲ ಮಾಮೂಲು ಭುವಿ, ಅಂಥದ್ದು 1000 ಬ್ರ್ಯಾಂಡ್ ನೋಡಿದ್ದಾನೆ ಸಿಟಿಲಿ. ದೇವತೆಗಳು ಕುಡಿತಾರ ಸುರಪಾನ, ಅದನ್ನ ಕುಡಿ, ಒಂದು ಸಲ ಅದು ರುಚಿ ನೋಡು. ತಗೊಂಬಾರಪ್ಪ. ಡ್ಯಾಡಿ, ಏನಿದು ಸರ್ಪ್ರೈಸ್? ಸುಕ್ಕಿ,
ನಿಮ್ಮಪ್ಪ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಬಿಟ್ಟು ರಾಮ್ ರಸ ತಯಾರು ಮಾಡಿದ್ದಾರೆ. ಒಂದು ಗುಡ್ಕು ಕುಡಿದ್ರೆ ರಂಬೆ, ಊರ್ವಶಿ, ಮೇನಕೆ ಎಲ್ಲ ಬಂದು ಇಲ್ಲೇ ಡ್ಯಾನ್ಸ್ ಮಾಡ್ತಾರೆ. ಅಂಕಲ್ ಫುಲ್ ಬಾಟ್ಲು ರಮ್ಮು ವಿಸ್ಕಿ ಕುಡ್ದಾಗ್ಲೇ ಈ ಬಾಡಿ 6 ಅಡಿ ಕಟ್ಔಟ್ ಅಲ್ಲಾಡ್ಲಿಲ್ಲ. ಅಂಥದ್ರಲ್ಲಿ ಇದ್ಯಾವ ಲೆಕ್ಕ? ಕುಡಿಯೋಣ, ಅದೇನಾಗುತ್ತೆ ನೋಡೇ ಬಿಡೋಣ. ದೇವ್ರೇ, ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ದೇವ್ರಿ, ನನ್ನ ಪಕ್ಕದಲ್ಲಿ ನಿಂತಿರೋ ಮಂಗಗೆ ಒಂಚೂರು ಒಳ್ಳೆ ಬುದ್ಧಿ ಕೊಡಪ್ಪ. ಓ ಏಯ್, ನಾನು ನಿಂತರ ತಲೆ ಬುದ್ಧಿ ಇಲ್ದಾಗಿರವ ಅಂತ ಅಂದ್ಕೊಂಡ್ಯಾ? ದೇವ್ರಿಗೆ ಗೊತ್ತಿತ್ತು ಯಾರಿಗೆ ಎಂತ ಕೊಡಕೊಂದೇಳಿ. ಅದಕ್ಕೆ ದೇವರು ಈ ಸಂಖ್ಯೆ ಹಳ್ಳಿಲಿ ಪಚ್ಚಿ ಮಹಾರಾಜನ ಹುಟ್ಟಾಕಿದ್ದು ಅವನಿಗೆ ಅಪಾರವಾದ ಶಕ್ತಿ ಕೊಟ್ಟಿದ್ದು. ಹೌದೌದು, ದೇವ್ರಿಗೆ ಗೊತ್ತಿತ್ತು ಯಾವ ಹೊತ್ತಲ್ಲಿ ಯಾರ್ಯಾರಿಗೆ ಎಂತೆಂತ ಕೊಡ್ಕಂದಳಿ. ಅದಕ್ಕೆ ಆ ಪಟೇಲನ್ ರೂಪದಲ್ಲಿ ಬಂದ ನಿಂಗೆ ಆವಾಗ ಕೊಡ್ತಾ ಇಪ್ಪು. ಏಯ್, ನಿನ್ನ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ದೇವ್ರಿಗೆ ಕಾಣಿಕೆ ಹಾಕಿ ಶಾಪ ಕೊಡಿಸ್ತಕಣ. ನೀ ಕಾಣಿಕೆ ಅಲ್ಲ, ತಾಲಿ ಕತ್ತರಿಸಿ ಹಾಕು ಅಷ್ಟೇ, ಉಪಯೋಗಕ್ಕಿಲ್ಲ. ದೇವ್ರಿಗೆ ಕೋಳಿ ಬದಲಾಗಿ ನಿನ್ನನ್ನು ಬಲಿ ಕೊಟ್ರೆ ಈ ಊರು ಉದ್ಧಾರ ಆಗ್ದು. ಸಾಕ ಕಂಡಿದ್ದೀವಿ, ಸುಮ್ಮನೆ ಇನ್ ಸಂತೆ ಹೋಯ್ ಒಂದು ದುಡ್ಡು ಕೊಟ್ಟು ಒಂದು ಕೋಳಿ ತಪ್ಪು ಯೋಗ್ಯತೆ ಇಲ್ಲ ನಿಂಗೆ. ಮಾತಾಡ್ತೇನಾ? ಈ ಪಚ್ಚಿ ಮನಸ್ಸು ಮಾಡಿದ್ರೆ ಬರೀ ಕೋಳಿ ಅಲ್ಲ, ಇಡೀ ಕೋಳಿ ಪಾರಮ್ನೆ ತಂದಿಲ್ಲಿರ್ತ ಕಾಣ್ತ್ಯಾ? ಸಾಕ ಸುಮ್ನಿರ ಮುಚ್ಕ ನಿತ್ಕೊ. ಬಾರಿ ಕಿಸದ್ ಕಂಡಿದ್ದೀನ, ಇನ್ನೆಂತ ಕಿಸಿತೆ ನಾನು ಕಾಂತಿ. ಏಯ್, ನಾನು ಕಿಸ್ತಿದ್ರ ಬಗ್ಗೆ ಎಲ್ಲ ಮಾತಾಡೋಣ ನೀನು. ನಾನು ಬೇಕಾದಷ್ಟು ಕಿಸ್ತಿದ್ದೆ, ನನಗೆ ಅಪಾರವಾದ ಗೌರವ ಇತ್ತು. ನಿನಗೆ ಹಂಗೆ ತೆಗೆದು ಮಂಡ ಮೇಲೆ ಹಾಕ್ಬಿಟ್ಟು ಪುಕ್ಲ, ಮಹಾ ಪುಕ್ಲ. ದೇವ್ರೇ, ನಿನ್ನ ಸನ್ನಿಧಾನದಲ್ಲಿ ರಕ್ತ ಹರಿಯಕ್ಕಾಗ ಅಂತೇಳಿ ಸುಮ್ಮನಿದ್ದೆ. ಇಲ್ಲ ಅಂದಿದ್ರೆ ಇವಳ ಬಲಿ ಕೊಟ್ಟು ಬಿಡ್ತಿದ್ದೆ. ದೇವ್ರೇ, ನನ್ ಗಂಡನ್ ಚೆನ್ನಾಗಿಟ್ಟಿರಪ್ಪ ದೇವ್ರೇ. ಆದ್ರೆ ಈ ಪಚ್ಚಿನ ಮಾತ್ರ ನಿನ್ ಪಾದಕ್ಕೆ ಕರ್ಕೊಂಡ್ಬಿಡಪ್ಪ. ಶ್ರದ್ಧಾ, ಚಿಕ್ಕ ದನಗಳು ಕಾಣ್ತಿಲ್ಲ ಅಂತ ದನಗಳು ಮೊದಲೇ ಟೆನ್ಷನ್ ಇದ್ದಾರೆ. ಈ ಟೈಮಲ್ಲಿ ನಾವು ಕಾಣಲಿಲ್ಲ ಅಂದರೆ ಸುಮ್ಮನೆ ಆತಂಕ ಪಡ್ತಾರೆ. ನಡಿ ಹೋಗೋಣ. ಇಲ್ಲಿ ನಮ್ದಿನ್ನು ಬೇಡ್ಕೊಳ್ಳೋದು ಮುಗ್ದಿಲ್ಲ, ನಾವಿನ್ನು ಪೂಜೆ ಸಲ್ಲಿಸೋದಿದೆ. ಆಯ್ತಲ್ಲ ಶ್ರದ್ಧಾ, ದನಗಳಿರ್ಬೇಕಾದ್ರೆ ಎಲ್ಲ ಮುಗೀತಲ್ಲ. ಚಿಕ್ಕ ದಣಿ ಪರವಾಗಿ ಕಾಣಿಕೆ ಹಾಕಿ ಕೈ ಮುಗಿದಾಯ್ತಲ್ಲ. ನಮ್ಮ ಪರವಾಗಿ ನಾನು ಕೆಲವಷ್ಟು ಬೇಡ್ಕೊಂಡಿದ್ದೀನಿ ಭುವನ್. ನಂದು ಒಂದಷ್ಟು ಹರಕೆಗಳಿದ್ವು, ಅವೆಲ್ಲ ಅಂದ್ಕೊಂಡು ಹಾಗೆ ಆದ್ವು. ಆದರೆ ನಾನು ನೀವು ಇಬ್ಬರು ಬೇಡ್ಕೊಂಡಿದ್ದೀವಿ ಅಂತ ನಾನು ಹರಿಸ್ಕೊಂಡಿದ್ದೆ. ನನ್ನ ಮನಸ್ಸಲ್ಲಿ ಯಾವತ್ತೂ ನಿನಗೋಸ್ಕರ ಪ್ರಾರ್ಥನೆ ಇದ್ದೇ ಇರುತ್ತೆ ಕಣೆ. ನಿನ್ನ ಮನಸ್ಸಲ್ಲಿ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಾರಿ, ನಿನ್ನ ಆಸೆಗೆ ನಾನು ಯಾವತ್ತು ಅಡ್ಡ ಬಂದಿದ್ದೀನಿ ಹೇಳು. ಆದರೆ ಸ್ವಲ್ಪ ಬೇಗ, ಆಮೇಲೆ ದನಿಗಳು ನಮ್ಮನ್ನು ಹುಡ್ಕೋತರ ಆಗಬಾರ್ದು. ಅಪ್ಪ ದೇವ್ರೆ, ಇವರಿಬ್ಬರಲ್ಲಿ ಒಬ್ರನ್ನ ಹಾವು ಮಾಡು, ಇನ್ನೊಬ್ರನ್ನ ಮುಂಗ್ಸಿ ಮಾಡಪ್ಪ ನಾಗಪ್ಪ. ಅಲ್ಲ, ನಿಮ್ಮಿಬ್ರದ್ದು ಸ್ವಲ್ಪ ಅತಿ ಆಯ್ತು ಅಂತ ಅನ್ಸ್ತಿಲ್ವಾ? ಅದೇನದು ಸ್ಪೆಷಲ್ ಆಗಿ ಬೇಡ್ಕೋತಾ ಇರೋದು? ಯಾರ್ ಮನೇನ ಹಾಳು ಮಾಡಬೇಕು ಅಂತ ಬೇಡ್ಕೋತಿದ್ಯೆ? ಯಾರ್ದು ಮನೆ ಹಾಳಾಗ್ಲಿ ಅಂತ ಬೇಡ್ಕೊಳ್ಳೋದು ನಿನ್ನಂಥವ್ರಿಗೆ ಬರೋ ಯೋಚನೆ, ನಮ್ದಲ್ಲ. ಮುಚ್ಚೆ ಬಾಯ್ನ. ನಿಮ್ಮಿಬ್ರು ಹಾಳು ಮಾಡಬೇಕು ಅಂತ ನಾನು ದೇವ್ರಲ್ಲಿ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗ್ ಶಂಕರಣ್ಣಂಗೆ ವಿಷಯ ಹೇಳಿದ್ರೆ ಎಲ್ಲ ಫಿನಿಶ್. ಏಯ್ ಊರ್ಮಿಳ, ಏನೇ ಏನು ಬ್ಲ್ಯಾಕ್ ಮೇಲ? ಹಾಂ, ಇಲ್ಲೋ, ನಾವು ಮಾಡೋ ಕರ್ತವ್ಯ ಎಲ್ಲ ಮಾಡಾಗೋಗಿದೆ. ಇನ್ನು ನೀನು ಶಂಕರನಿಗೆ ಏನು ಹೇಳಿದ್ರು ನಮಗೇನು ಚಿಂತೆ ಇಲ್ಲ. ಹೋಗು, ಹೇಳೋಕು. ಭುವನ್, ನೀನು ಸುಮ್ಮನೆ ಶ್ರದ್ಧಾ. ನಾನು ಇಷ್ಟು ದಿನ ತಡ್ಕೊಂಡಿದ್ದೆ, ಆದರೆ ಇನ್ನು ತಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಕೇಳಿ, ಇವಳು ನನ್ನ ಹೆಂಡತಿ.
ಇದು ನಾನು ಯಾರ ಮುಂದೆ ಬೇಕಾದ್ರೂ ಘೋಷಿಸ್ತೀನಿ. ಹಾಂ, ನನಗೇನು ಭಯ ಇಲ್ಲ. ಬಾ, ಈರೇ ದನಗಳ ಹತ್ರ ಹೋಗೋಣ. ಊರ್ಮಿಳಾ, ದೇವರ ಮುಂದೆ ನಿಂತ್ಕೊಂಡು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊ. ನಾವಿಬ್ರು ನಿನಗೋಸ್ಕರ ಬೇಡ್ಕೋತೀವಿ. ಇಷ್ಟು ದಿನ ಮಾಡಿದ ಪಾಪ ಎಲ್ಲ ತೊಳೆದು ಹೋಗ್ಲಿ. ಪಾಪ ತೊಳ್ಕೊಂಡು ಸ್ವರ್ಗಕ್ಕೆ ಹೋಗೋದು ನನಗೇನು ಬೇಕಾಗಿಲ್ಲ ಅಮ್ಮ. ಆ ಸ್ವರ್ಗನ ಈ ಭೂಮಿ ಮೇಲೆ ನೋಡಬೇಕು. ಅದೇ ನನ್ನ ಟಾರ್ಗೆಟ್. ನೀವಿಬ್ರು ಗಂಡ ಹೆಂಡ್ತೀರ ಅನ್ನೋ ಮ್ಯಾಟ್ರು ಒಂದೇ ಅಂತ ಅನ್ಕೊಂಡಿದ್ದೀರಾ? ನನ್ನ ಹತ್ರ ಇರೋ ಅಸ್ತ್ರ ನನ್ನ ಹತ್ರ ಅದಕ್ಕಿಂತ ತುಂಬ ದೊಡ್ಡ ವೆಪನ್ ಇದೆ. ಆದರೆ ಈಗಲೇ ಬಳಸಿದ್ರೆ ಅದು ಕಮ್ಮಿ ಇಂಪ್ಯಾಕ್ಟ್. ಅದು ಅಲ್ಲದೆ ನನಗಿವಾಗ ಅದು ಬಳಸೋ ಮೂಡಲಿಲ್ಲ. ಸೊ 1-2 ದಿನ ಉಸಿರಾಡ್ಕೊಳ್ಳಿ. ಓಕೆನಾ? ಬಾಯ್. ಊರ್ಮಿಳಾ, ಹುವಿ, ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಕಣೋ. ಅಂದ್ಕೊಂಡಿರ್ಲಿಲ್ಲ ನಾನು. ಬಹಳ ವರ್ಷಗಳ ನಂತರ ಮಗ ಮನೆಗೆ ಬಂದ ಅಂತೇಳಿ ಮನೆಯವರೆಲ್ಲರೂ ಎಷ್ಟು ಖುಷಿಯಾಗಿದ್ವಿ ಗೊತ್ತಾ? ಆ ಪೂಜೆಗೆ ಹೊರಟಿದ್ದೆ ನಿನ್ನ ಕಾರಣಕ್ಕೋಸ್ಕರ, ನಿನ್ನ ಒಳ್ಳೇದಕ್ಕೋಸ್ಕರ. ಆದ್ರೆ ನೀನು ಅದೆಲ್ಲನೂ ಒಂದೇ ಸಲ ಮಣ್ಣು ಪಾಲು ಮಾಡ್ಬಿಟ್ಟಿಯಲ್ಲೋ. ನಿನಗೆ ಸುಮಾರು ಸಲ ಹೇಳಿದ್ದೆ ನಾನು, ಈ ಊರು ಸರಿ ಇಲ್ಲ, ಊರಿನ ಜನ ಸರಿ ಇಲ್ಲ ಅಂತೇಳಿ. ಆದ್ರೆ ಆ ಮಾತನ್ನ ಕೇಳದೆ ದೇವ್ರ ಕಾರ್ಯ ಬಿಟ್ಟು ಕುಳಿತಾ ಕೂತಿದ್ಯಲ್ಲೋ. ಅದು ಪಟೇಲನ ಮನೆಯವ್ರ ಜೊತೆ. ಹೌದು ಕಣ, ಹೇಗೆ ಮೊದಲಿಂದಲೂ ಈ ಥರದ ಭಯ ಇತ್ತು. ಅವ್ರೇನಾದ್ರು ನಿನಗೆ ಈ ಥರದ್ದು ಮಾಡ್ತಾರೆ ಅಂತ ಅನ್ಸಿತ್ತು ನನಗೆ. ಆದ್ರೆ ನೀನೇ ಹೀಗೆ ಅವ್ರ ಜೊತೆ ಹೋಗಿ ಹೀಗೆಲ್ಲ ನಡ್ಕೊಳ್ತೀಯ ಅಂತ ಖಂಡಿತ ನನ್ನ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ ಕಣೋ. ಅವತ್ತು ನೀನು ಅವ್ರ ಜೊತೆ ಹೋಗುವಾಗಲೂ ನಾನು ನೀನು ಬೇಡ್ಕೊಂಡೆ, ಬೇಡ ಅಂತ ಬುದ್ಧಿ ಹೇಳಿದೆ. ಆದ್ರೆ ನೀನು ನನ್ನ ಮಾತೇ ಕೇಳಿದ್ವಲ್ಲ. ಅಪ್ಪಾಜಿ, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಸುಮ್ಮನೆ ಇದ್ದೀನಿ ಅಂತ ಬೈತಾನೆ ಇದ್ದೀರಾ? ಅಂಥದ್ದೇನು ಮಾಡಬಾರ್ದು ಮಾಡಿದ್ದು ನಾನು? ವಿಸ್ಕಿ ಬ್ರ್ಯಾಂಡಿನ ಕುಡ್ದೆ, ರಾಮ್ ರಸ ಕುಡ್ದಿದ್ದು, ಅದು ನನಗೆ ಹೊಸ್ತು, ಅದಕ್ಕೆ ಕುಡ್ದೆ. ಏನು ಈ ಊರಲ್ಲಿ ಯಾರು ರಾಮ್ ರಸನೇ ಕುಡಿಯಲ್ವಾ? ಹಾಗೆ ಕೊಲೆ ಮಾಡಿದವ್ರ ಥರ ನಾನು ನೋಡಬೇಡಿ. ನಾನು ಪದೇ ಪದೇ ಹೇಳಿದ್ದೀನಿ, ಆ ಪಟೇಲ್ ಮನೆಯವರು ಕೆಟ್ಟವರಲ್ಲ 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 ಅಂತ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಯಾವಾಗ ಅವ್ರ ಮನೆಗೆ ಹೋದ್ರು ನನ್ನನ್ನು ಅವ್ರ ಮನೆಯವ್ರ ಥರನೇ ನೋಡಿದ್ದಾರೆ. ಯಾವಾಗ ಹೋದ್ರು ಅಂದ್ರೆ ಎಷ್ಟು ಸಲ ಹೋಗಿದೆಯೋ? ಹೋಯ್, ತಪ್ಪು ಮಾಡ್ತಿದೀಯಾ, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ನೀನು. ಆ ಹುತ್ತದಲ್ಲಿ ಹಾವಿದೆ, ಅದರಿಂದ ದೂರ ಇರು ಅಂತ ಹೇಳಿದ್ರೆ ಆ ಹುತ್ತದಲ್ಲಿ ಕೈ ಹಾಕೋ ಕೆಲಸ ಮಾಡ್ತಾ ಇದೆಯಾ ನೀನು. ಆ ಪಟೇಲ ನಿನ್ನನ್ನು ಮುಂದಿಟ್ಕೊಂಡು ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅವತ್ತು ಅಷ್ಟು ಸಲ ನಿನಗೆ ಹೇಳಿದ್ರು ನೀನು ಯಾಕೆ ಕಿವಿಗೆ ಹಾಕೊಳ್ಳಿಲ್ಲ? ಇನ್ನು ಹೇಗೋ ಹೇಳ್ಬೇಕು ನಿನಗೆ? ಚಿಕ್ಕ ದನಗಳೇ, ಇದೊಂದು ವಿಷಯದಲ್ಲಿ ದನಗಳ ಮಾತು ಕೇಳಿ. ಸಾಯಿಸೋದಕ್ಕೂ ಹೆಸರಲ್ಲ ಅಂತ ಜನ ಅವರು. ಇವಾಗ ನೀವು ಕುಡಿದಿದ್ದ ರಾಮರಸದಲ್ಲಿ ವಿಷ ಬೆರೆಸ್ಕೊಟ್ಟಿಲ್ಲ ಅನ್ನೋದೊಂದೇ ನಮಗೆ ಸದ್ಯಕ್ಕೆ ಆಶ್ಚರ್ಯ ಮತ್ತೆ ಸಮಾಧಾನ. ಹೌದು ಚಿಕ್ಕದಣೆ, ಆ ಮನೆಯವರೇ ಹಾಗೆ. ಎದುರುಗಡೆ ಬಂದು ಹೋರಾಡಕ್ಕಾಗದೆ ಹಿಂದಿನ ಮಾಗಿನಿಂದ ಬಂದು ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗೋರು. ನೋಡೋರ್ ಕಣ್ಣಿಗೆ ಮಾತ್ರ ಸಾಚಗಳ ಥರ ಕಾಣ್ತಾರೆ, ಆದರೆ ಮಹಾ ನೀಚರು ಚಿಕ್ಕದಣಿ, ಮಹಾ ನೀಚರು. ಹೇಯ್, ನಾನು ಅವತ್ತಿಂದ ನೋಡ್ತಾ ಇದ್ದೀನಿ. ಯಾರು ಏನೇ ಮಾತಾಡಿದ್ರು ನನ್ನೊಂದು ಎಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತೀಯಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋಲ್ಲ ನಿಮಗೆ. ಚಪ್ಲಿ ನೀನು, ನಿನ್ನ ಎಲ್ಲಿ ಬಿಡ್ಬೇಕೋ ಅಲ್ಲಿ ಬಿಟ್ಟಿದ್ದೀವಿ, ಅಲ್ಲೇ ಇರೋ. ಇದು ಫ್ಯಾಮಿಲಿ ಮ್ಯಾಟ್ರ್, ಅಪ್ಪ ಮಗನ ಜಗಳ. ನಾವು ಹೇಗೋ ಸರಿ ಮಾಡ್ಕೋತೀವಿ, ಮೂಗ್ ತೋರಿಸ್ಬೇಡ. ನಾಲ್ಗೆ ತಿರುಗುತ್ತೆ ಅಂತೇಳಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಈ ಮನೆಯಲ್ಲಿ ಚಪ್ಪಲಿ ಮಾತ್ರನೇ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ದೀವಿ, ಮಕ್ಕಳನ್ನಲ್ಲ. ಅವನ ಬಗ್ಗೆ ಇನ್ನೊಂದು ಕೆಟ್ಟ ಮಾತು ಬಂದ್ರು ನಾನು ಬಹಳ ಕೆಟ್ಟವನಾಗ್ಬೇಕಾಗುತ್ತೆ. ನಾನು ಅವತ್ತೇ ಹೇಳಿಲ್ವೇನೋ ನಿನಗೆ, ಇವನು ಈ ಮನೆ ಮಗನ್ ಥರ ಅಂತೇಳಿ.
ಅವನೇನೋ ತಪ್ಪು ಮಾಡ್ದ? ಆ ಪಟೇಲ ನಿನ್ ಕಣ್ಣು ಮುಚ್ಚಿ ಆಟ ಆಡಿಸ್ತಾರೆ. ಬುದ್ಧಿ ಇದ್ರೆ ಅರ್ಥ ಮಾಡ್ಕೋ. ಇವನ ಕೂಗಾಡೋ ಯಾವ ಹಕ್ಕು ಇಲ್ಲ ನಿನಗೆ. ಹೌದಾ? ಆಯ್ತು, ನನಗೇನು ಹಕ್ಕಿಲ್ಲ ಅಲ್ವಾ? ನಾ ಈ ಮನೇಲಿ ಏನೂ ಅಲ್ಲ ಅಲ್ವಾ? ಇರ್ಲಿ, ಅವನೇ ನಿಮ್ಮ ಮಗ, ನೀವೇ ಇಟ್ಕೊಳ್ಳಿ ಅವನ್ನ. ಸ್ನಾನ ಮಾಡಿಸಿ, ಪೌಡ್ರ್ ಹಾಕ್ಸಿ, ತೊಟ್ಲು ಕಟ್ಬಿಟ್ಟು ತೂಗಿ ಊಟ ಮಾಡಿಸಿ ನಾನ್ಯಾಕೆ ನಿಮಗೆ? ಅವತ್ತು ನಂದೇ ತಪ್ಪು ಅನ್ನೋ ಥರ ಮಾತಾಡಿದ್ರಿ, ಇವತ್ತು ಕೆಲಸದವನ್ನ ಮಗನ್ಗಿಂತ ಮೇಲಿಟ್ಟು ನೋಡ್ತಾ ಇದ್ದೀರಾ. ಅರ್ಥ ಆಯ್ತು ಬಿಡಿ. ಈ ಮನೇಲಿ ನಿಜವಾದ ಚಪ್ಪಲಿ ನಾನು, ಅವನಲ್ಲ. ಹೋಗ್ತೀನಿ, ನಾನು ಹೊರಟೋಗ್ತೀನಿ. ಒಬ್ಬ ಕೆಲಸದವ್ರ ಮುಂದೆ ಮಗನ್ನ ಚೀಪಾಗಿ ತೊಡೋರು ನನಗೂ ಬೇಕಾಗಿಲ್ಲ. ಇಷ್ಟು ವರ್ಷ ಅಪ್ಪ ಇಲ್ಲ ಅಂತ ಅನ್ಕೊಂಡಿದ್ದೆ, ಮುಂದೆ ಹಾಗೆ ಎದ್ಬಿಡ್ತೀನಿ. ಹೊರಡ್ತೀನಿ ನಾನು. ಮೂಡಲ್ಲ ಮನೆಯ ಮುತ್ತಿನ ನೀರಿನ ಎರಕಾವೈ. ಅಯ್ಯ ಮೇಡಮ್ ಮೇಡಮ್ ಮೇಡಮ್, ಎಂತ ಬಿಡಿ ಬಿಡಿ ಬಿಡಿ, ಅಯ್ಯ ಬಿಡಿ ಬರ್ರೆ. ಅರೆ ನೀವಿದ್ದೆಲ್ಲ ಮಾಡ್ಕಾಗ ನಾ ಇಲ್ಲೇ ಮಾಡಕ್ಕೆ? ಅಜ್ಜಿ, ಇದು ನಮ್ಮನೆ ಕೆಲಸ ತಾನೆ, ಏನಾಯ್ತು ಈಗ? ಅಯ್ಯೋ, ನಮ್ಮನೆ ಕೆಲಸ ಸರಿ, ಆದ್ರೆ ಯಾರು ಮಾಡುದು ಅನ್ನೋದು ಮುಖ್ಯ. ನೀವು ಈ ಮನೆ ಮಹಾರಾಣಿ, ನೀವು ರಾಣಿ ಥರನೇ ಇರಕಲ್ದ. ಅಯ್ಯೋ, ಮೇಡಮ್ನ ಹತ್ರ ಹಿಂಗೆ ನಗಾಡ್ಕೊಂಡು ಮಾತಾಡಿ ಎಷ್ಟೋ ವರ್ಷ ಆಗುತ್ತೋ. ಬಚ್ಚಿ, ಇವತ್ತು ಒಳ್ಳೆ ದಿನ ನನಗೆ. ಎಂತಾರೋ ಹೀರೋ ಬುದ್ಧಿ ತೋರ್ಸ ನಿಂದು. ಹಾಂ, ನಾ ಇರೋ ತನಕ ನೀವು ಈ ಥರ ಕೆಲಸ ಎಲ್ಲ ಮಾಡೋಕ್ಕಾಗ. ನಿಮ್ಮ ಬೆರಳು ಒಂಚೂರು ಸೌದ್ರು ನನಗೆ ಜೀವ ಹೋದಂಗೆ ಆತ ಕಾಣಿ. ನೋಡೋಕ್ಕೆ ಸಿನಿಮಾ ಹೀರೋಯಿನ್ ಕಂಡಂಗೆ ಕಾಣ್ತೀರಿ. ನೀವು ಈ ನಮ್ಮನೆ ಕೆಲಸ ಮಾಡ್ತಾ ಕೂತ್ರೆ ನಿಮ್ಮ ಮುಖದ ಬಣ್ಣದ ಕತೆ ಅಂತ ಹೇಳಿ. ಅದೆಲ್ಲ ಈ ಹೀರೋಗೆ ಬಿಟ್ಬಿಡಿ. ನೀವು ಆರಾಮಾಗಿ ಗಸಗಸೆ ಪಾಯಸ ಕುಡಿದು ನಿದ್ದೆ ಮಾಡಕ್ಕೆ. ಇದೇ ಸರಿಯಾದ ಟೈಮು. ಇವನ ಹತ್ರ ಆ ಭೂವಿ ಬಗ್ಗೆ ವಿಚಾರಿಸ್ಬಿಡ್ತೀನಿ. ಏನು ಮಾಡೋದು ಪಚ್ಚಿ, ನನಗೂ ಹಾಗೆ ಇರೋಕ್ಕಾಸೆ. ಆದರೆ ಈ ಮನೆ ಈಗ ಮೊದಲಿನ ಥರ ಇಲ್ಲ, ಏನೇನೋ ಬದಲಾವಣೆಗಳಾಗೋಗಿದೆ, ಯಾರ್ಯಾರೋ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿದ್ದದ್ದು ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಎಂತ ಆಯ್ತು ಅಂತ ಹೇಳಿ ಯಾರು ನಿಮಗೆ ಕೆಲಸ ಮಾಡಕ್ಕೆ ಹೇಳಿದ್ದು? ಅವ್ರನ್ನ ಹಂಗೆ. ಇನ್ಯಾರು ಪಚ್ಚಿ, ಹೊಸ್ದಾಗಿ ಬಂದಿದ್ದಾನಲ್ಲ ಅವನೇ. ಅವನು ಜಾಸ್ತಿ ಆಯ್ತು ಕಣೆ. ಒಂದಿನ ಅವ್ನ ಕಂಬ ಕಟ್ಟಕ್ಕೆ ಸಾಮ ಬಾರಿಸೋ ಉಪಾಯ ಇತ್ತು ನನ್ನಲ್ಲಿ. ಅವನು ಒಂದಲ್ಲ ಎರಡಲ್ಲ. ಇನ್ನೊಂದು ಗೊತ್ತಿತ್ತಾ? ಅವ ಸುಬ್ಬರಾಯನ ಅಂಗಡಿ ಹಿಂಗೆ ಲೆಕ್ಕಕ್ಕೆ ಸಿಗರೇಟ್ ತಗತ್ತ ದಿನಕ್ಕೆ 2 ಪ್ಯಾಕು. ಬೇರೆ ಏನಾದರೂ ಗೊತ್ತಾಯ್ತಾ ಅವನ ಬಗ್ಗೆ? ಆಮೇಲೆ ಇನ್ನೇನು ತಿಳ್ಕೊಂಡ್ರಿ ಅವನ ಬಗ್ಗೆ? ಅವ ನೋಡೋಕೆ ಮಾತ್ರ ಸಾಚ ಅಷ್ಟೇ. ಅವತ್ತು ಅವ ಬಂದಿದ್ನ ಐತಲ್ಲ ನೀರು ಕುಡಿಯೋಕ್ಕೆ ಅಂತೇಳಿ, ನೀವು ನೀರು ಕೊಟ್ಟಾಗ ಯಾನಮ್ಮ ನಿಮ್ಮ ಕೈ ಹಿಡ್ಕೊಂಡು ಹೇಸಿಗೆ ಮಾಡ್ದೆ ಅಂತೇಳಿ ನಂಗೆ ನೋಡಿದೆ. ಅಸಹ್ಯ. ಛ, ಅದನ್ನು ಬಿಡಿ ಪಚ್ಚಿ. ಬೇರೆ ಏನಾದರೂ ವಿಷಯ ಗೊತ್ತಾಯ್ತಾ? ದಣಿಗಳ ಎದುರಿಗೆ ಮಾತ್ರ ಸಮ ಇರ್ತ. ಅವ್ರು ಇಲ್ಲದೆ ಹೋದ್ರೆ ಇವನು ಆಡಿದ್ದೆ ಮಾತು, ಇವಂದೇ ರಾಜ್ಯಭಾರ. ದೊಡ್ಡ ದಿಮಾಕ್ ಇವಂಗೆ. ನೀವೇ ನೋಡ್ತಿದ್ದೀರಲ್ಲ ಪಚ್ಚಿ, ಅವನು ಹೇಗೆಲ್ಲ ಮಾಡ್ತಿದ್ದಾನೆ ಅಂತ. ನಂಗಂತೂ ತಲೆನೇ ಕೆಟ್ಟು ಹೋಗಿದೆ. ನಿಮ್ಗಿನ್ನೂ ಅನ್ಸುತ್ತಾ ನಿಜವಾಗ್ಲೂ ಅವನು ಅಪ್ಪಾಜಿ ಮಗನೇ ಅಂತ? ಅದ್ರ ಬಗ್ಗೆ ನನಗೂ ಎಂತೆಂಥದ್ದು ಅನ್ನಿಸ್ತಿತ್ತು. ಬರಸ್ತೆ, ನಿನ್ಗೆ ಯಾರಲ್ಲಿ ಬರಕ್ಕೆ ಹೇಳಿದ್ದು? ಹೋಗಿ ಮುಸರತ್ತಿಗೆ ಹೋಗು. ನೀರೊಟ್ಟಿ ಯಾವ ನಾಯಿ ಮಾತಾಡು ಬಂದಿತ್ತು? ನೀ ಸುಮ್ಮನೆ ನಿತ್ಕೋ. ಈಗ ನಾಲ್ಕನೊಟ್ಟಿ ಮಾತಾಡು ಬಂದದ್ದು. ಅಕ್ಕ, ನಿಮ್ಮಿಬ್ರನ್ನ ಹಿಂಗೆ ಕಂಬಿಕೆ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಿತ್ತಾ? ಅಂದರೆ ಏನು ಹೇಳ್ತಿದ್ಯಾ? ನಾನು ಎಪ್ಪಕ್ಕೆ ಮಾತ್ರ ಪಚ್ಚಿ ಹೆಂಡ್ತಿ ಅಷ್ಟೇ, ಬೇಕಾದ್ರೆ ಮೇಲೆ ಆಣೆ ಮಾಡಿ ಹೇಳ್ತಿ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಪಚ್ಚಿ ಹೆಂಗೋ ನಿಮ್ಮನ್ನ ಇಷ್ಟಪಡ್ತಿದ್ದ, ನಾನು ನಿಮ್ಮ ಪ್ರೀತಿ ಸಹಾಯ ಮಾಡ್ತಿ. ನಾನು ನೀವು ಸೋಡ ಚೀಟಿ ಕೊಟ್ಟು ನಿಮ್ಮನ್ನೇ ಮದುವೆ ಥರ ಮಾಡ್ತಿ. ನೀವು ಹೆಂಗಾರು ಮಾಡಿ ನಂಗೂ ಬೋವನಿಗೂ ಮದುವೆ ಮಾಡಿಸಿ, ನಮ್ಮನ್ನು ಹೆಂಗಾರು ಮಾಡಿ ಒಂದು ಮಾಡಿಸಿ. ನಂಗೆ ಅವ್ನು ಕೊಂಡ್ರೆ ಮಸ್ತ್ ಇಷ್ಟ. ಅವ್ನು ಬಿಟ್ಟಿಪ್ಕೆ ಆಗ್ತಿಲ್ಲ ನನಗೆ. ಏಯ್ ಸವಿತಾ, ಏನು ಮಾತಾಡ್ತಿದ್ಯಾ? ತಲೆ ಕೆಟ್ಟಿದ್ಯಾ?
ಯಾರು ಹೇಳಿದ್ದು ನನಗೆ ಇವ್ರಂದ್ರೆ ಇಷ್ಟ ಅಂತ? ಚಿಕ್ಕ ಹುಡುಗಿ ನೀನು, ಇಂಥ ಯೋಚನೆ ಎಲ್ಲ ಮಾಡೋದನ್ನ ಬಿಡು. ಅದಿರ್ಲಿ, ನನ್ನ ಬಗ್ಗೆ ಏನು ಅನ್ಕೊಂಡಿದ್ಯಾ ನೀನು? ನಿನ್ನ ಭುವನ್ನ ನಾನು ಒಂದು ಮಾಡ್ಬೇಕಾ? ನಿಮ್ಮಿಬ್ಬರ ಮಧ್ಯೆ ಲವ್ ಲೆಟರ್ಗಳು ಕೊಟ್ಕೊಂಡು ಮೀಡಿಯೇಟರ್ ಕೆಲಸ ಮಾಡ್ಬೇಕಾ ನಾನು? ಇದ್ದೇ ಕೊನೆ. ಇನ್ನೊಂದ್ಸಲ ಈ ಥರ ತಲೆ ಕೆಟ್ಟಿರೋ ಐಡಿಯಾಗಳು ಇಟ್ಕೊಂಡು ನನ್ನ ಹತ್ರ ಬಂದರೆ ಹೊಡಿಸ್ಕೋತೀಯ ನೀನು. ನಿನಗೆ ಮದುವೆ ಆಗಿದೆ. ಕಷ್ಟನೋ ಸುಖನೋ, ಇಷ್ಟನೋ ಅನಿಷ್ಟನೋ, ತೆಪ್ಪಗೆ ಸಂಸಾರ ಮಾಡ್ಕೊಂಡಿರೋದನ್ನ ಕಲೀರಿ. ಏನಂತ್ಕೊಂಡ್ಬಿಡ್ತಾರೆ ನನ್ನ? ತೆಗೆದು ಬಿಟ್ರೆ ಹಂಗೆ ಸ್ವರ್ಗಕ್ಕೆ ಇನ್ನು ಒಂದೇ ಒಂದು ಗೇಣು ಬಾಕಿ ಇತ್ತು. ಅಂಥದ್ರಲ್ಲಿ ಸಗಣಿ ಉಳಿದ ಥರ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟಿಲ್ಲ ಮಾರೈತಿ. ಮೇಡಮು ಎಷ್ಟು ಚಂದ ಮಾಡಿ ನಗನಗ್ತಾ ಮಾತಾಡ್ತಾ ಇದ್ರು, ಆದರೆ ಯಾವತ್ತೂ ಬೈಲಿಲ್ಲ. ಆ ನಮ್ನಿ ಇವತ್ತು ಬೈದು ಮಂಗಳಾರತಿ ಮಾಡಿ ಉಗಿದು ಪ್ರಸಾದ ಕೊಟ್ಟು ಹೋದ್ರಲ್ಲ ಮಾರೈತಿ. ನಿನ್ನದು ಕಟ್ಕೊಂಡು ನನ್ನ ಜೀವನ ನಾವೇ ಪಡೋಯ್ತು. ನೀನು ಇಲ್ಲಿ ಹಿಂಗೆ ನಿಂತಿದ್ರೆ ನಾನು ನಿನ್ನನ್ನು ಸಿಗದು ಹಾಕ್ಬಿಡ್ತೇವೆ. ಹೋಗ್ ಮುಸ ತಿಕ್ಕವು ಹೋಗ್. ವಾಯ್, ನೀವೆಲ್ಲ ಈ ಸಲ ನಾಗಮಂಡಲಕ್ಕೆ ಒಪ್ಪಿದ್ದು ನನಗೆ ಸ್ವಲ್ಪವೂ ಸಮಾಧಾನ ಇಲ್ಲ ಮಾರ್ರೆ. ಆಮ್ಲ ನನಗೂ ಸಮಾಧಾನ ಇಲ್ಲ. ಪಾಪ ಚಿಕ್ಕ ದಣಿಗಳನ್ನ ಎಳ್ಕೊಂಡು ಹೋಗಿ ಕೂಡ್ಸಿದ್ವಲ್ದೆ, ದಣಿಗಳ ಮನಸ್ಸು ಮಾಡಿದ್ರು ಪಾಪಿಗಳು. ವಾಯ್, ನೀವೆಂತ ಚಿಕ್ಕ ದಣಿಗಳಿಗೆ ಪಾಪ ಪಾಪ ಹೇಳುದು? ಅವರೆಂತ ಪಾಪ ಮಾರ್ರೆ? ಅವರಿಗೆ ನಮ್ಮ ಮೇಲೆ ಸ್ವಲ್ಪವೂ ಪ್ರೀತಿ ಗೌರವ ಎಂಥದಿಲ್ಲ. ಅವ್ರ ಅಪ್ಪನ ಮೇಲೆ ಇಲ್ಲೇ. ಚಿಕ್ಕ ದಣಿಗಳ ಮಿಕ್ಕ ವಿಚಾರ ಎಂಥರ ಇರಲಿ, ಆದರೆ ಹೆಣ್ಣು ಮಕ್ಕಳು ವಿಚಾರದಲ್ಲಿ ಒಂಚೂರು ಅಲ್ಲ, ಒಂದು ಮದುವೆ ಮಾಡಿ ಎಲ್ಲ ಸಮಾಪ್ತ. ದಣಿಗಳೇ, ನೀವು ಯಾವ ಮಾತನ್ನು ತಲೆಗೆ ಹಾಕೋಬಿಡಿ. ಈ ಮನೆಯಲ್ಲಿ ಎಲ್ಲವೂ ಸರಿಯಾಗಿದೆ, ಚಿಕ್ಕ ದಣಿಗಳು ಸರಿಯಾಗಿದ್ದಾರೆ. ಅಲ್ಲ, ಬಂದ ಕೂಡಲೇ ಎಲ್ಲ ನಮಗೆ ಬೇಕಾದಾಗಿರ್ಬೇಕು ಅಂತ ಕೇಳ್ಕೊಳ್ಳೋದು ಎಷ್ಟು ಸರಿ? ಅವ್ರ ಜೊತೆ ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ನೀವು ನಿಮ್ಮ ಮಗನ ಜೊತೆ ಖುಷಿಯಾಗಿರಿ, ಅವನ ಜೊತೆ ಹೆಚ್ಚೊತ್ತು ಕಾಲ ಕಳೀರಿ. ಅವ್ರಿಗೆ ನಿಮ್ಮ ಪ್ರೀತಿ ಸಿಕ್ಕಿದ್ರೆ ತಾನಾಗೆ ಸರಿ ಹೋಗ್ತಾನೆ. ಭುವನ್, ನೀವೇ ಹೀಗೆ ಹೇಳಿದ್ರೆ ಹೇಗೆ ಹೇಳಿ? ಇದು ಅಪ್ಪಾಜಿ ಮಾನ ಮರ್ಯಾದೆ ಘನತೆ ಗೌರವದ ಪ್ರಶ್ನೆ. ಇಷ್ಟು ದಿನ ಇದ್ದು ಮರ್ಯಾದೆ ಮಗ ಬಂದ ಮೇಲೆ ಊರಲ್ಲೆಲ್ಲ ತಲೆ ತಗ್ಸ್ಕೊಂಡು ತಿರುಗಾಡೋ ಹಾಗಾಗ್ಬಾರ್ದು ಅಲ್ವಾ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನೋ ಮಾತೇ ಇಲ್ವಾ? ಹೀಗೆ ಬಿಟ್ರೆ ಮುಂದೆ ಇನ್ನೂ ಜಾಸ್ತಿ ಕಷ್ಟ ಆಗಿ ಅನರ್ಥಗಳಾಗತ್ತಷ್ಟೇ. ಶ್ರದ್ಧಾ ಮೇಡಮ್, ನನ್ನ ಗಂಡಂಗ್ ಬುದ್ಧಿ ಹೇಳೋ ಬದಲು ಚಿಕ್ಕದಣಿಗಳಿಗೆ ಬೆರಳು ತೋರ್ಸೋಕ್ಕಿಂತ ಮುಂಚೆ ನೀವು ಸರಿಗಿದ್ದೀರಾ ಅದನ್ನ ನೋಡ್ಕೊಳ್ಳಿ. ಈ ಮನೆಯಲ್ಲಿ ನಿಮ್ಮಿಂದ 1000 ಟೆನ್ಷನ್ಸ್ಗಳಾಗ್ತಿದೆ, ಚಿಕ್ಕದಣಿಗಳಿಂದ ಅಲ್ಲ. ಊರ್ಮಿಳಾ, ಭುವನ್, ನಿಮ್ಮ ಪ್ರೀತಿ ನನಗೆ ಅರ್ಥ ಆಗುತ್ತೆ. ಆದರೆ ನನಗೆ ಬೇಕಾಗಿರೋದು ನನ್ನ ಮಗ ಎಲ್ಲರ ಮನಸ್ಸಿನಲ್ಲೂ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿಲ್ಲಬೇಕು ಅಂತ. ಆ ದಿಕ್ಕಿನಲ್ಲಿ ಕಮಲಮ್ಮ, ಸವಿತಾ, ಪಚ್ಚಿ, ರಮೇಶ, ಶ್ರದ್ಧಾ, ಭುವನ್ ಎಲ್ಲರ ಮಾತು ನನಗೆ ಮುಖ್ಯ ಆಗುತ್ತೆ. ಖಂಡಿತ ಇನ್ನು ಸ್ವಲ್ಪ ದಿವಸದಲ್ಲೇ ನಿಮ್ಮೆಲ್ಲರ ಮುಂದೆ ನನ್ನ ಮಗ ಭುವಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿಲ್ತಾನೆ. ಒಬ್ಬ ಹೊಸ ಭುವಿನ ನೋಡ್ತೀರಾ. ನನ್ನ ಮಗನ ಬಗ್ಗೆ ನಾನು ಭರವಸೆ ಕೊಡ್ತೀನಿ ನಿಮಗೆ. ಮುಗಿತಾ ಇಲ್ಲ? ದುಶ್ಮನ್ಗಳು ಎಲ್ಲಿದ್ದಾರೆ ಅಂದ್ರೆ ಜಗ್ಲಿ ಮೇಲೆ ಕೂತಿದ್ದಾರೆ. ಅಬ್ಬಾ, ನಮ್ಮಪ್ಪ ಏನೋ ಕೇಳ್ತಿದ್ದಾರೆ ಅಂದ್ರೆ ಅದನ್ನೇ ಕಾಯ್ಕೊಂಡು ಕೂತವ್ರೆ ಕಲ್ ಮೇಲೆ ಕಲೆ ತಾಕ್ತಿದಾರ. ಶಬಾಷ್! ಅಪ್ಪಾಜಿ, ಸಿಟ್ಟು ಇವ್ರ ಮೇಲೆ ಬರ್ತಿಲ್ಲ, ನಿಮ್ಮ ಮೇಲೆ ಬರ್ತಿದೆ. ಕೆಲಸದವ್ರನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರಲ್ಲ ಅದಕ್ಕೆ. ಏಯ್, ಯಾರ ಕೆಲಸದವರು? ಅಪ್ಪಾಜಿ,
ಇಷ್ಟೋ ತನಕ ನೀವು ಮಾತಾಡ್ತಿದ್ರಿ, ಇನ್ಮೇಲೆ ನಾನು ಮಾತಾಡ್ತೀನಿ. ಏ ರಮೇಶ, ಯಾರ ನೀನು? ಈ ಮನೇಲಿ ನಿನ್ ಜಾಗ ಏನು ಹೇಳೋ? ಅಪ್ಪ ಮಗನ ಮಧ್ಯೆ ತಂದಿಡ್ತೀಯ? ಏನೇ ಕಮಲಾ, ಅಡುಗೆ ಚೆನ್ನಾಗಿ ಮಾಡೋ ಅಂದಿದ್ದಕ್ಕೆ ಇಷ್ಟೊಂದು ಉಳ್ಕೊಂಡ್ಬಿಟ್ಯಾ? ನೀನು ಹೇಗೆ ಮಾಡಿದ್ರು ತಿನ್ಕೊಂಡು ಎದ್ದೋಕೆ ಇದು ನಿನ್ನ ಮನೆ ಅಲ್ಲ. ಭುವಿ, ಇಲ್ಲಿರೋರ ಬಗ್ಗೆ ಇನ್ನೊಂದು ಮಾತಾಡಿರೋ ನಾಲ್ಗೆ ಸೀಳು ಹಾಕ್ಬಿಡ್ತೀನಿ. ಹೋಗೋ ಆಚೆ. ನನ್ನ ಮಗ ಇಂಥ ದುಷ್ಟ ಆಗಿರ್ತಾನೆ ಅಂತೇಳಿ ನನ್ನ ಕನಸು ಮನಸ್ಸಿನಲ್ಲೂ ಹೇಳಿಸಿರ್ಲಿಲ್ಲ ಕಣ. ನನ್ನ ಸುಖಕ್ಕೋಸ್ಕರ ಎಲ್ಲರ ಮನಸ್ಸಿಗೂ ನೋವು ಕೊಡಂಗಾಗ್ಬಿಡ್ತು. ಪಾಪಿ ನಾನು, ಪಾಪಿ. ದಣಿಗಳ